ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೌದು, ಸುರೇಂದ್ರನ್ಗೆ ನನ್ನ ತಾಯಿ ಸ್ಥಾನದಲ್ಲೇ ಇರೋದು. ಅದಕ್ಕೆ ಎಮೋಷನಲ್ ಆಗಿ ಅವ್ರ ಕಾಲಿಗೆ ಬಿದ್ಬಿಟ್ಟೆ. ಏನೋ ಗೊತ್ತಿಲ್ಲ ಸುರೇಂದ್ರ, ಇತ್ತೀಚೆಗೆ ನೀನು ವಿಚಿತ್ರವಾಗಿ ಆಡ್ತಾ ಇದೀಯ. ಅದೇ ನೀನ್ ಹೇಳಿದ್ಯಲ್ಲ ಮಗು ತರ ಅಂತ, ಹಾಗೆ ಆಡ್ತಾ ಇದೀಯ. ಸತ್ಯ, ಹಂಗ ತಪ್ಪಿಸ್ಕೊಂಡ್ವಿ. ಅದ್ ಸರಿ ಸುಬ್ಬು, ಇವರು ಇಲ್ಲೇನ್ ಮಾಡ್ತಾರೆ? ಯಜಮಾನ್ರ ಜೊತೆನೇ ಇರ್ತಾರೆ. ಅಂದ್ರೆ ಯಜಮಾನ್ರಿಗೆ ಕಾಳಜಿ ತೋರಿಸ್ತಾರೆ. ಯಜಮಾನ್ರಿಗೆ ಏನ್ ಬೇಕು ಏನ್ ಬೇಡ, ಊಟ ತಿಂಡಿ ಕಾಫಿ ಜ್ಯೂಸು ಇದೆಲ್ಲ ಎಷ್ಟಿರ್ಬೇಕು ಹೇಗಿರ್ಬೇಕು ಅಂತ ಇವರೇ ಹೇಳೋದು. ಆಮೇಲೆ ಎಷ್ಟೊತ್ತಿಗೆ ಮಲಗಬೇಕು, ಎಷ್ಟೊತ್ತಿಗೆ ಎದ್ದೇಳಬೇಕು, ಅವ್ರಿಗೆ ವ್ಯಾಯಾಮ ಎಕ್ಸರ್ಸೈಸು ಇದೆಲ್ಲ ಹೇಗೆ ಮಾಡಬೇಕು ಅಂತ ಇವರೇ ಹೇಳ್ಕೊಡ್ತಾರೆ. ಒಂದ್ ಅರ್ಥದಲ್ಲಿ ಸದ್ಯಕ್ಕೆ ಯಜಮಾನ್ರ ಅರ್ಧ ಜೀವನ ಇವ್ರ ಕೈಲೇ ಇರೋದು. ನೋಡಿದ್ರಾ, ನನ್ನ ಅಳಿಯ ಹೇಳದ್ಮೇಲೆ ಮುಗೀತು. ನಾನು ತಲೆ ಅಲ್ಲಾಡಿಸ್ಬೇಕಷ್ಟೇ. ನೀವು ಹೇಳಿದ್ದಕ್ಕೂ ನಾನು ತಲೆ ಆಡಿಸ್ತೀನಿ. ನೀವು ಹೇಳಿದ್ದು ಪ್ರತಿಯೊಂದನ್ನು ಚಾಚೂ ತಪ್ಪದೆ ಪಾಲಿಸ್ತೀನಿ, ಸರಿನಾ? ವಂದನ, ಅವ್ರು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡು. ಅಂದಾಗೆ ನನ್ನ ಬಗ್ಗೆ ಇತ್ತೀಚೆಗೆ ಸ್ವಲ್ಪ ಜನ ಮಾತಾಡ್ಕೋತಾ ಇದ್ದಾರೆ. ಟಿವಿಲೆಲ್ಲ ಪ್ರೋಗ್ರಾಮ್ ಬರ್ತಲೇ ಇರುತ್ತೆ. ನೀವು ನನ್ನ ನೋಡ್ಕೊಳಕ್ ಬಂದಿದ್ದೀರಿ, ನಿಮ್ಗೇನು ತೊಂದರೆ ಆಗಬಾರ್ದು, ನಿಮ್ಗೇನು ಹಿಂಜರಿಕೆ ಆಗಬಾರ್ದು, ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಗೆಲ್ಲ ಏನೂ ಇಲ್ಲ. ನನಗೆ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀವೇನು ಯೋಚನೆ ಮಾಡಬೇಡಿ. ಆರೋಪಗಳು, ಅಪವಾದಗಳು, ಅವಮಾನಗಳು ಹಾಗೆ ಕಷ್ಟಗಳು ಕೂಡ ಒಂದಲ್ಲ ಒಂದು ದಿನ ಅಂತ್ಯ ಆಗೇ ಆಗತ್ತೆ. ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳೆಲ್ಲ ಅಂತ್ಯ ಆಗಿ ನೀವು ಸಂತೋಷವಾಗಿರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ.